ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಾಕಷ್ಟು ಜನರಿಗೆ ಒಂದೊಂದು ರಿಯಾಲಿಟಿ ಶೋ ನೆನಪಿಗೆ ಬರ್ತಾನೆ ಇರುತ್ತೆ. ಈ ರಿಯಾಲಿಟಿ ಶೋ ಯಾವಾಗ ಶುರುವಾಗುತ್ತೆ, ಹೀಗೆ ಕಾಯ್ತಾ ಇರ್ತಾರೆ. ಅದರಲ್ಲೊಂದು ಬಿಗ್ ಬಾಸ್ ಕೂಡ ಹೌದು. ಬಿಗ್ ಬಾಸ್ ಸೀಸನ್ 11 ಯಾವಾಗ ಶುರುವಾಗುತ್ತೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಬಿಗ್ ಬಾಸ್ಗೆ ಯಾರೆಲ್ಲ ಇನ್ನು ಮುಂದೆ ಬರ್ತಾರೆ, ಬಿಗ್ ಬಾಸ್ OTT ಶುರುವಾಗುತ್ತಾ, ಏನು ಎತ್ತ ಅನ್ನುವಂಥ ಒಂದು ಕುತೂಹಲದಲ್ಲಿ ಜನ ಕಾಯ್ತಾ ಇರ್ತಾರೆ. ಒಂದಷ್ಟು ಜನ ಗೆಸ್ ಕೂಡ ಮಾಡ್ತಾರೆ, ಇವ್ರು ಬರ್ಬೋದು, ಈ ಸತಿ ಬಿಗ್ ಬಾಸ್ಗೆ ಇವ್ರು ಬರಬೇಕು. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೈರಲ್ ಆಗ್ತಿದ್ದಾರೆ, ಅಂಥವ್ರು ಬಿಗ್ ಬಾಸ್ಗೆ ಬರಬಹುದು ಅನ್ನುವಂಥ ಒಂದಷ್ಟು ಅಂದಾಜುಗಳನ್ನು ಮಾಡ್ಕೊಂಡಿರ್ತಾರೆ. ಈಗ ಎಲ್ರಿಗೂ ಕೂಡ ವೀಕ್ಷಕರಿಗೆ ಬಿಗ್ ಬಾಸ್ನ ಒಂದು ಸಿಹಿ ಸುದ್ದಿ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗುತ್ತಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಶುರುವಾಗುತ್ತೆ. ಕೊರೋನಾ ಟೈಮ್ನಲ್ಲಿ ಮಾತ್ರ ಸೀಸನ್ ಶುರುವಾಗುವಾಗ ಸ್ವಲ್ಪ ತಡವಾಗಿತ್ತು. ಆದರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶುರುವಾಗುತ್ತಂತೆ ಸ್ನೇಹಿತರೆ. ಹೌದು, ಈಗಾಗಲೇ ಬಿಗ್ ಬಾಸ್ ಶೋ ತಯಾರಿ ಶುರುವಾಗಿರುವಂಥದ್ದು. ಈಗಾಗಲೇ ವಾಹಿನಿ ಈ ಶೋ ತಂಡ ಕೆಲಸ ಶುರು ಮಾಡಿದ್ಯಂತೆ. ಕನ್ನಡದ ಅತೀ ದೊಡ್ಡದಾದಂತಹ ಈ ರಿಯಾಲಿಟಿ ಶೋ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಶ್ರಮ ಬೇಕಾಗುತ್ತೆ, ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಮೊದಲು ಸ್ಪರ್ಧಿಗಳ ಆಯ್ಕೆ ಆಗಬೇಕಾಗತ್ತೆ, ಮನೆ ರೆಡಿ ಆಗಬೇಕು, ಇನ್ನುಳಿದಂತೆ ಒಂದಷ್ಟು ಕೆಲಸಗಳು ಆಗಬೇಕು. ಬಿಗ್ ಬಾಸ್ 11 ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಶುರುವಾಗುತ್ತೆ. ಇನ್ನು ನೀವು ಪ್ರಶ್ನೆ ಕೇಳ್ಬೋದು, OTT ಇರುತ್ತಾ ಅಂತ. ಈಗಾಗಲೇ ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಶೋ ಪ್ರಸಾರ ಆಗಿತ್ತು, ಅಂದರೆ ಸೀಸನ್ 1 ಶುರುವಾಗಿತ್ತು. ಈ ಬಾರಿ ಬಿಗ್ ಬಾಸ್ OTT ಇರೋದಿಲ್ಲ ಅನ್ನುವಂಥ ವಿಚಾರ ಹರಿದಾಡ್ತಾ ಇದೆ ಇಲ್ಲವಂತೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭದ ಬಗ್ಗೆ ಅಥವಾ ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಬಗ್ಗೆ ವಾಹಿನಿ ಯಾವುದೇ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಬದಲಾಗಿ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇದೆ. ಈ ಬಾರಿ OTT ಇರೋದಿಲ್ಲ ಅನ್ನುವಂಥದ್ದು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಸಾಕಷ್ಟು ವಿವಾದಗಳಿಗೆ ಕೂಡ ಗುರಿಯಾಗಿತ್ತು ಸ್ನೇಹಿತರೆ. ಬಹುಶಃ ನಿಮಗೆ ನೆನಪಿರ್ಬೋದು, ಕಾರ್ತಿಕ್ ಮಹೇಶ್ ಆಗಿರ್ಬೋದು, ತನಿಷಾ ಕುಪ್ಪಂಡ, ಡ್ರೋನ್ ಪ್ರತಾಪ್, ವಿನಯ್ ಗೌಡ, ಸಂಗೀತಾ ಶೃಂಗೇರಿ ನಡುವೆ ಭರ್ಜರಿ ಪೈಪೋಟಿ ಇತ್ತು. ತುಂಬ ಜನ ಅಂದರೆ ಡ್ರೋನ್ ಪ್ರತಾಪ್ ಸಾಕಷ್ಟು ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ರು ಆರೋಗ್ಯದ ದೃಷ್ಟಿಯಿಂದ. ಜೊತೆಗೆ ವರ್ತೂರ್ ಸಂತೋಷ್ ಕೂಡ ಜೈಲಿಗೆ ಹೋಗಿರುವಂಥದ್ದು, ಅವರ ಒಂದಷ್ಟು ವಿಚಾರಗಳು ಹೈಲೈಟ್ ಆಗಿತ್ತು. ಇನ್ನು ವಿನಯ್ ಗೌಡ, ಸಂಗೀತಾ ಶೃಂಗೇರಿ ಅವರ ಜಗಳ ಆಗಿರ್ಬೋದು, ತನಿಷಾ ಕುಪ್ಪಂಡ, ಸಂಗೀತಾ ಶೃಂಗೇರಿಯ ಜಗಳ, ಹೀಗೆ ಬಿಗ್ ಬಾಸ್ ಕನ್ನಡ 10 ಮಾತ್ರ ತುಂಬ ಜನರಿಗೆ ಒಂದು ಖುಷಿಯ ಜೊತೆಗೆ ಒಂದಷ್ಟು ಜನರ ಒಂದು ಅಭಿಪ್ರಾಯ ಚೇಂಜ್ ಆಗಿತ್ತು. ಬಿಗ್ ಬಾಸ್ ನೋಡುವಂಥ ಒಂದು ಅಭಿಪ್ರಾಯ ಬದಲಾಗಿತ್ತು. ತುಂಬ ಹೈಲೈಟ್ಸ್ ಈ ಒಂದು ಸೀಸನ್ನಲ್ಲಿತ್ತು. ಕೊನೆಗೂ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗ್ತಾರೆ. ಅದರಲ್ಲೂ ಕೂಡ ಒಂದಷ್ಟು ಜನ ಮೋಸ, ಸಂಗೀತಾ ಶೃಂಗೇರಿ ವಿನ್ ಆಗಬೇಕಿತ್ತು, ವಿನಯ್ ಗೌಡ ವಿನ್ ಆಗಬೇಕಿತ್ತು, ಈ ರೀತಿಯಾದಂಥ ಒಂದಷ್ಟು ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ರು. ಸಂಗೀತಾ ಶೃಂಗೇರಿ ಯಾವುದೇ ಶೋಗೆ ಹೋಗಿದ್ರು ನಿಜವಾದ ವಿನ್ನರ್ ನೀವು ಆಗಬೇಕಿತ್ತು ಅಂತ ಒಂದಷ್ಟು ಅಭಿಮಾನಿಗಳು ಹೇಳಿದ್ದೂ ಕೂಡ ಇದೆ. ಹಾಗಾಗಿ ಕಾರ್ತಿಕ್ ಮಹೇಶ್ ಅವರಿಗೆ ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಮಾಡ್ಕೊಂಡಿದ್ರು. ಹಾಗೆ ಕಾಂಟ್ರವರ್ಸಿಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಹೊಡೆದಾಟಗಳು ಕೂಡ ತುಂಬ ಒಂದು ಈ ಸೀಸನ್ನಲ್ಲಿ ನಡೆದಿತ್ತು. ಅಷ್ಟೇ ಅಲ್ಲ, ಸೀಸನ್ ಈ ರೀತಿ ಆಗಿದ್ದರಿಂದ ಚಾನಲ್ಗೆ ಒಳ್ಳೆಯ TRP ಕೂಡ ಬಂದಿತ್ತು ಸ್ನೇಹಿತರೆ. ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು, ಬಿಗ್ ಬಾಸ್ ನಡೆದಂಥ ಆ 3 ತಿಂಗಳು ಕೂಡ ಈ ಥರ ಸೀರಿಯಲ್ಗಳ TRP ಕಂಪ್ಲೀಟ್ ಆಗಿ ಡೌನ್ ಆಗಿತ್ತು. ಅಂದರೆ ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಪ್ರಸಾರ ಆಗ್ತಿತ್ತು ಅಂತಂದರೆ ಜೀ ಕನ್ನಡದ ಕಂಪ್ಲೀಟ್ ಸೀರಿಯಲ್ TRP ಅದನ್ನು ಕಳ್ಕೊಳ್ತಾ ಇತ್ತು. ಬಿಗ್ ಬಾಸ್ ಶೋ ಮುಕ್ತಾಯವಾದ ನಂತರ ಕೆಲ ಸ್ಪರ್ಧಿಗಳು ಉದ್ಯಮದಲ್ಲಿ, ಕೆಲವರು ಸಿನಿಮಾ ಕಡೆ, ಕೆಲವರು ಮದುವೆ, ಹೀಗೆ ಬ್ಯುಸಿಯಾಗಿ ಹೋಗ್ಬಿಟ್ರು. ಮೊದಲ ಸ್ಪರ್ಧಿ ಯಾರು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅಂದರೆ ಇನ್ ಕೇಸ್ ಬಿಗ್ ಬಾಸ್ 11 ಸೀಸನ್ 11 ಶುರುವಾಯಿತು ಅಂತಂದರೆ ಯಾರು ಬರಬಹುದು ಅಂತ. ಕಾಂಟ್ರವರ್ಸಿ ಮಾಡಿಕೊಂಡವರು, ಸದ್ದು ಮಾಡಿದವರಿಗೆ ಬಿಗ್ ಬಾಸ್ ಶೋನಲ್ಲಿ ಮನ್ನಣೆ ಸಿಗುತ್ತೆ. ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸ್ಪರ್ಧಿ ಹಾಕುವಂಥ ಅವಕಾಶ ಸಿಗುತ್ತೆ. ಸಾಕಷ್ಟು ಅವರು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ, ಕಾಂಟ್ರವರ್ಸಿ ಇದ್ದರೆ, ಅಂದರೆ ಅವರ ಹೆಸರು ಹೈಲೈಟ್ ಆಗ್ತಾ ಇದ್ರೆ, ಜನರು ಯಾವುದೇ ಒಂದು ಗಲಾಟೆ ಆಗಿರ್ಬೋದು ಅಥವಾ ಒಳ್ಳೆ ವಿಚಾರ ಆಗಿರ್ಬೋದು, ಬಟ್ ಅವರ ಒಂದು ಹೆಸರು ಹರಿದಾಡ್ತಾ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಅಂಥವರನ್ನು ಬಿಗ್ ಬಾಸ್ ಟೀಮ್ ಸೆಲೆಕ್ಟ್ ಮಾಡುತ್ತೆ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ತುಕಾಲಿ ಸ್ಟಾರ್ ಸಂತು ಪತ್ನಿಯವರು ಅತಿಥಿಗಳ ರೌಂಡ್ನಲ್ಲಿ ಬಂದು ಸಿಕ್ಕಾಪಟ್ಟೆ ನಗಿಸಿದ್ರು. ಅವರು ಮುಂದಿನ ಸೀಸನ್ಗೆ ಸ್ಪರ್ಧಿ ಆಗಬೇಕು ಅಂತ ವೀಕ್ಷಕರು ಬಯಸಿದ್ರು ಕೂಡ. ಹೀಗಾಗಿ ಮಾನಸ ಇರ್ತಾರಾ ಅಂತ ಕಾದು ನೋಡಬೇಕು. ಈಗ ಈಕೆ ಕೂಡ ರಿಯಾಲಿಟಿ ಶೋನಲ್ಲಿದ್ದಾರೆ.
ಮುಂದೆ ಬಿಗ್ ಬಾಸ್ಗೆ ಬಂದರೂ ಬರಬಹುದು. ಯಾಕಂತಂದರೆ ಹಿಂದಿನ ಸೀಸನಲ್ಲಿ ಅಣ್ಣ ಇದ್ದರೆ ಹಿಂದಿನ ಸೀಸನಲ್ಲಿ ಅಕ್ಕ ಬರೋದು, ಅಥವಾ ಹಿಂದಿನ ಸೀಸನಲ್ಲಿ ಗಂಡ ಇದ್ದರೆ ನೆಕ್ಸ್ಟ್ ಸೀಸನಲ್ಲಿ ಹೆಂಡತಿ ಬರೋದು, ಇದೆಲ್ಲ ಕಾಮನ್ ಆಗಿರುವಂಥದ್ದು. ಟೋಟಲಿ ಅವರು ಯಾವ ರೀತಿಯಾಗಿ ಇರಬೇಕು ಅಂತಂದರೆ, ಒಂದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಕೂಡ ಇರಬೇಕು, ಮಾತಿನ ವಿಚಾರದಲ್ಲೂ ಕೂಡ ಇರಬೇಕಾಗತ್ತೆ, ಆಟದ ವಿಚಾರದಲ್ಲೂ ಕೂಡ ಇರಬೇಕಾಗತ್ತೆ. ಓವರ್ ಆಲ್ ಇದ್ದರೆ ಮಾತ್ರ ಬಿಗ್ ಬಾಸ್ನಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಮಾನಸ ಅವರನ್ನು ಸಾಕಷ್ಟು ಜನ ವೀಕ್ಷಕರು ನೋಡಿದ್ದಾರೆ. ಈಗಲೂ ಕೂಡ ಕಾಮಿಡಿ ಅಂತ ಬಂದಾಗ ಅದರಲ್ಲೂ ಕೂಡ ಎತ್ತಿದ ಕೈ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಒಂದು ಬಿಗ್ ಬಾಸ್ಗೆ ಬರಬಹುದು ಅನ್ನುವಂಥದ್ದು. ಇನ್ನುಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಈಗ ಗಿಚ್ಚಿ ಶೋ ಸ್ಪರ್ಧಿಯಾಗಿರುವಂತಹ ರೇಷ್ಮಾ ಅವರು ಬಿಗ್ ಬಾಸ್ ಸ್ಪರ್ಧಿಯಾದರೂ ಕೂಡ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಅಂದರೆ ತುಂಬ ವಿಚಿತ್ರವಾಗಿ ಆಡಿದರೂ ಕೂಡ ಅಂತಹ ಸ್ಪರ್ಧಿ ಕೂಡ ಬಿಗ್ ಬಾಸ್ಗೆ ಬಂದಿದ್ದನ್ನು ನಾವು ನೋಡಿದ್ದೀವಿ. ಹುಚ್ಚ ವೆಂಕಟೇಶ್ ಆಗಿರ್ಬೋದು, ವೆಂಕಟ್ ಆಗಿರ್ಬೋದು, ಅಥವಾ ಪ್ರಥಮ ಆಗಿರ್ಬೋದು. ಅಂದರೆ ಅಂಥ ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬಿಗ್ ಬಾಸ್ನಲ್ಲಿ ಇರಬೇಕಾಗತ್ತೆ. ಎಲ್ಲ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳನ್ನು, ಸೆಲೆಬ್ರಿಟಿಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಹಾಕಲಾಗುತ್ತೆ. ಹಾಗಾಗಿ ಇಂಥವರೇ ಇರ್ತಾರೆ, ಸಾಧು ಸ್ವಭಾವದವರೇ ಇರ್ತಾರೆ, ನಟಿಯರೇ ಇರ್ತಾರೆ, ಅಂಥದ್ದೇನೂ ಇಲ್ಲ. ಸೊ ಅಲ್ಲಿ ಕೃಷಿಕಾ ಕೂಡ ಬರ್ಬೋದು, ಅಥವಾ ನಟಿ ಕೂಡ ಬರ್ಬೋದು, ಕಾಮಿಡಿಯನ್ ಕೂಡ ಬರ್ಬೋದು, ವಿಲನ್ ಕೂಡ ಬರ್ಬೋದು, ಅಥವಾ ಒಬ್ಬ ನಾರ್ಮಲ್ ಪೀಪಲ್ ಕೂಡ ಬರೋದಕ್ಕೆ ಸಾಧ್ಯ. ಕ್ರಿಕೆಟರ್ ಕೂಡ ಬರ್ತಾರೆ, ಡಾನ್ಸರ್ಸ್ ಬರ್ತಾರೆ, ಸಿಂಗರ್ಸ್ ಬರ್ತಾರೆ. ಅಂದರೆ ಕಂಪ್ಲೀಟ್ ಮಲ್ಟಿ ಟ್ಯಾಲೆಂಟೆಡ್ ಯಾರಿರ್ತಾರೆ, ಅಥವಾ ಮಲ್ಟಿಪಲ್ ವ್ಯಕ್ತಿತ್ವ ಯಾರಲ್ಲಿರುತ್ತೆ, ಸೊ ಅಂಥವ್ರನ್ನ ಕರೆಸ್ತಾರೆ. ಅದಾದಮೇಲೆ ಒಂದಷ್ಟು ಜನ ಬಂದವರು ಸೈಲೆಂಟ್ ಆದವರು, ನೆಕ್ಸ್ಟ್ ವೈಲೆಂಟ್ ಆದವ್ರನ್ನ ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ. ಸೊ ಹಾಗಾಗಿ ಗಿಲ್ಲಿಯಲ್ಲಿ ಈಗ ಸದ್ಯ ತುಂಬ ಹೆಸರಿರುವಂಥದ್ದು ಅಂತಂದರೆ ರೇಷ್ಮಾ ಅವರು. ತುಂಬ ವಿಚಿತ್ರವಾಗಿದ್ದರೂ ಕೂಡ, ವಿಚಿತ್ರವಾಗಿ ನಟನೆ ಮಾಡಿದ್ರೂ ಕೂಡ ಸಖತ್ತು ವೈರಲ್ ಆಗ್ತಾರೆ. ಅವರ ರೀಲ್ಸು ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಇನ್ನು ವರುಣ್ ಆರಾಧ್ಯ, ವರ್ಷಾ ಕಾವೇರಿ, ಭೂಮಿಕಾ ಬಸವರಾಜ್ ಮುಂತಾದವರು ಬಿಗ್ ಬಾಸ್ ಶೋಗೆ ಬರ್ತಾರೆ ಅಂತ ಕಳೆದ 2 ಸೀಸನ್ಗಳಿಂದ ಹೇಳ್ಕೊಂಡು ಬರಲಾಗ್ತಾ ಇದೆ. ಅಂದರೆ ವರುಣ್ ಆರಾಧ್ಯ, ವರ್ಷಾ ಕಾವೇರಿ ಯಾವಾಗ ಬ್ರೇಕಪ್ ಮಾಡಿಕೊಂಡ್ರು ಅವತ್ತಿನಿಂದ ಶುರುವಾಗಿತ್ತು. ಇವರು ಲಾಸ್ಟ್ ಸೀಸನ್ಗೆ ಬರ್ತಾರೆ ಅಂತ ಒಂದಷ್ಟು ಜನ ಹೇಳ್ಕೊಂಡಿದ್ರು. ಇಬ್ಬರು ಕೂಡ ಬರ್ತಾರೆ, ಆಮೇಲೆ ಅಲ್ಲಿ ಸರಿ ಹೋಗ್ತಾರೆ, ಈ ರೀತಿಯಾಗಿ ಎಲ್ಲ ಇತ್ತು. ಸೊ ಈ ಸೀಸನ್ಗೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರಾ ಅಂದರೆ ವರುಣ್ ಆರಾಧ್ಯ. ಈಗ ಬೃಂದಾವನ ಸೀರಿಯಲ್ ಮುಕ್ತಾಯಗೊಂಡಿದೆ, ಹಾಗಾಗಿ ವರುಣ್ ಆರಾಧ್ಯ ಬರುವಂಥ ಚಾನ್ಸಸ್ ಹೆಚ್ಚಿದೆ ಅನ್ನುವಂಥದ್ದು. ಹಾಗಾಗಿ ಈ ಸೀಸನ್ನಲ್ಲಿ ಏನು ವಿಶೇಷತೆ ಇರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಎಂದಿನಂತೆ ಕಿಚ್ಚ ಸುದೀಪ್ ಅವರು ಈ ಒಂದು ಶೋ ನಿರೂಪಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಬದಲಾಗ್ತಾರಾ ಅನ್ನುವಂಥದ್ದು ಕೂಡ ಬರುತ್ತೆ. ಒಂದಷ್ಟು ಜನ ರಮೇಶ್ ಅರವಿಂದ್ ಅವರು ಈ ಸೀಸನನ್ನು ನಡೆಸ್ಕೊಡ್ತಾರೆ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಬಿಗ್ ಬಾಸ್ ಅಂತ ಬಂದರೆ ಯಾವತ್ತಿಗೂ ಕೂಡ ನಿರೂಪಣೆ ಅಂತ ಬಂದಾಗ ಕಿಚ್ಚ ಸುದೀಪೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ? ನಿರೂಪಣೆ ಅಂತ ಬಂದಾಗ, ನಿರೂಪಕ ಅಂತ ಬಂದಾಗ ಈ ಬಾರಿ ಬದಲಾವಣೆ ಆಗುತ್ತಾ? ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರಬಹುದು, ನಿಮಗೆ ಯಾರು ಬರಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.